ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಬಟ್ ಆದರೆ ನನಗೆ ಕೋಲ್ಡ್ ಆಗಿದೆ, ಸೊ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2016 ಅಲ್ಲಿ ರಿಲೀಸ್ ಆಗಿದ್ದ ಫಾದರ್ ಅಂಡ್ ಡಾಟರ್ ವಿವಾಶ್ ಹೆಲ್ಪ್ಲೆಸ್ ಅನ್ನೋ ಹಿಂದಿ ಶಾರ್ಟ್ ಫಿಲಮ್ ಈ ವಿಡಿಯೋದಲ್ಲಿ ನಾವು ನೋಡೋದು. ಫುಲ್ ವಿಡಿಯೋನ ನೋಡಿ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ವಿಲೇಜ್. ಆ ವಿಲೇಜ್ ಫುಲ್ ಸೈಲೆಂಟ್ ಆಗಿದೆ, ಅಷ್ಟೇನು ಜನಗಳೇ ಇಲ್ಲ. ಹಾಗಿರ್ಬೇಕಾದ್ರೆ ಒಂದು ಮನೆ, ಆ ಮನೆಯಲ್ಲಿ ಯಾರು ಇಲ್ಲ ಅನ್ಸುತ್ತೆ, ಕ್ಲೋಸ್ ಆಗಿದೆ. ಅಂದ್ರೆ ಒಳಗಡೆ ಕ್ಲೋಸ್ ಮಾಡ್ಕೊಂಡು ಯಾರೋ ಆ ಮನೆ ಒಳಗಡೆ ಇದ್ದಾರೆ. ಆವಾಗ ಒಬ್ಬ ಸೈಕಲ್ ಹೊಡ್ಕೊಂಡು ಆ ಮನೆ ಹತ್ರ ಬರ್ತಾ ಇರ್ಬೇಕಾದ್ರೆ ಅವನಿಗೆ ಫೋನ್ ಬರ್ತಾ ಇದೆ. ಸೊ ಸೈಕಲ್ನ ಸ್ಟಾಪ್ ಮಾಡಿಬಿಟ್ಟು ಫೋನ್ನ ಪಿಕ್ ಮಾಡಿ, ಹಾ ಹೇಳೋ, ಹೌದಾ, ಅಯ್ಯೋ ನಿನ್ನ, ಅವ್ರುಗಳನ್ನ ಕೂರ್ಸು ಮುಟ್ಟಾಲ, ನಾನು ಬರ್ತೀನಿ, ಅಲ್ಲಿಗೆ ಬಂದು ಅವ್ರುಗಳನ್ನ ನೋಡ್ಕೋತೀನಿ. ನಾನು ಇವಾಗ ಹಣ ವಸೂಲಿ ಮಾಡೋಣ ಅಂತ ವಿಲಾಸವನ ಮನೆಗೆ ಬಂದಿದ್ದೀನಿ. ಹಣ ತಗೊಂಡು 9 ತಿಂಗಳು ಆಗ್ಬಿಟ್ಟಿದೆ, ಇನ್ನ ರಿಟರ್ನೇ ಮಾಡಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ, ಹೌಸ್ಕೊಂಡು ತಿರ್ಗಾಡ್ತಾ ಇದ್ದಾನೆ. ಇರು, ಇವತ್ತು ಏನೇ ಆದ್ರೂ ಸರಿ ಅವನ ಹತ್ರದಿಂದ ಹಣ ವಸೂಲಿ ಮಾಡದೆ ಬರಲ್ಲ ನಾನು. ಸರಿ ಸರಿ, ನಾನು ಬರ್ತೀನಿ, ಫೋನ್ನ ಕಟ್ ಮಾಡು ಅಂತ ಫೋನ್ನ ಕಟ್ ಮಾಡ್ತಾ ಇದ್ದಾನೆ ಸೈಕಲ್ ಹುಡುಗ. ಇವನು ಯಾವನೋ ಪಾನ್ ಪರಾಗ್ ಬಾಯ್ ಅವನು ಅನ್ಸುತ್ತೆ, ಸುಮ್ನೆ ಪುಳಿಚು ಪುಳಿಚು ಅಂತ ಹುಗಿತಾನೆ ಇದ್ದಾನೆ ಅಲ್ವಾ. ಇವಾಗ ನಾರ್ತ್ ಈಸ್ಟ್ ಎಲ್ಲ ಫುಲ್ಲು ನಮ್ಮ ಸೌತ್ ಕಡೆ ಬಂದ್ಬಿಟ್ಟು ಎಲ್ ನೋಡು ಪಾನ್ ಪರಾಗ್ ಹಾಕಿ ಹುಗ್ದಿಡ್ತಾ ಇದ್ದಾರೆ ಅಲ್ವಾ. ಇದೇನು ಬ್ಯಾಂಗ್ಳೂರೇನಾ ಇಲ್ಲ ಮಹಾರಾಷ್ಟ್ರನಾ ಅಂತ ಆಗ್ಬಿಟ್ಟಿದೆ. ಸರಿ ಸರಿ. ಆಮೇಲೆ ಈ ಸೈಕಲ್ ಅಲ್ಲಿ ಬಂದವನು ಪಾಕೆಟ್ ಇಂದ ಒಂದು ಕ್ವಾರ್ಟರ್ ಬಾಟಲ್ ನ ತೆಗೆದು ಆ ಫುಲ್ ಬಾಟಲ್ ನ ಕುಡಿದು ಖಾಲಿ ಮಾಡ್ತಾ ಇದ್ದಾನೆ. ಆಮೇಲೆ ಮತ್ತೆ ಬಾಯಿಗೆ ಏನನ್ನು ಹಾಕೋತಾ ಇದ್ದಾನೆ. ಆಮೇಲೆ ಸೈಕಲ್ ನ ತಂದು ವಿಲಾಸ್ ಅವರ ಮನೆ ಮುಂದೆ ನಿಲ್ಲಿಸ್ಬಿಟ್ಟು, ವಿಲಾಸ್, ಹೇ ವಿಲಾಸ್ ಅಂತ ಬಾಕಲ್ ಕೊಡ್ತಾ ಇದ್ದಾನೆ. ಆದ್ರೆ ಯಾರು ಡೋರ್ನ ಓಪನ್ ಮಾಡ್ತಾನೆ ಇಲ್ಲ. ಸೊ ಡೋರ್ನ ತಳ್ಳಿದ್ರೆ ಡೋರು ಓಪನ್ ಆಗುತ್ತೆ. ಮನೆ ಒಳಗಡೆ ಹೋಗಿ ನೋಡಿದ್ರೆ ಒಂದು ಚಿಕ್ಕ ಹುಡುಗಿ ಗೊಂಬೆ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಆಕ್ಚುಲಿ ಚಿಕ್ಕ ಹುಡುಗಿ ಅಲ್ಲ, ಅದು ದೊಡ್ಡ ಹುಡುಗಿನೇ, ಬುದ್ಧಿ ಸ್ವಾಧೀನ ಇಲ್ಲದೆ ಇರೋ ಹುಡುಗಿ, ಸ್ಪೆಷಲ್ ಚೈಲ್ಡ್. ಎಲ್ಲಿ ನಿನ್ನ ತಂದೆ ತಾಯಿ? ಹಾ, ಹೋಗು ಹೋಗು, ಹೊರಗಡೆ ಹೋಗು. ಹೇ, ಯಾರಾದ್ರೂ ಮನೇಲಿದ್ದಾರಾ? ನಿನ್ನ ತಂದೆ ತಾಯಿ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಹೊರಗಡೆ ಹೋಗಿದ್ದಾರೆ ಅಂತ ಹುಡುಗಿ ಹೇಳ್ಬೇಕಾದ್ರೆ, ನಿನ್ನ ಎಲ್ಲಿಗೆ ಹೋಗಿದ್ದಾರೆ ನಿನ್ನ ತಂದೆ ತಾಯಿ ಹೇಳೋ ಅಂತ ಕಿರ್ಚ್ಕೋತಾ ಇದ್ದಾನೆ ಸೈಕಲ್ ಹುಡುಗ. ಪಾಪ ಹುಡುಗಿ ಹೆದರ್ಕೊಂಡು ಮೇಲೆ ಎದ್ದೇಳ್ಬೇಕಾದ್ರೆ ಆವಾಗ ಅವಳು ಹಾಕೊಂಡಿರೋ ನಿಕ್ಕರ್ ಬಿಚ್ಚಿ ಕೆಳಗಡೆ ಬೀಳುತ್ತೆ. ಅಮ್ಮ ಅಮ್ಮ, ಅಪ್ಪ ಹೊರಗಡೆ ಹೋಗಿದ್ದಾರೆ, ಬೇಗ ಬಂದ್ಬಿಡ್ತಾರೆ ಅಂತ ಹುಡುಗಿ ಪೇಚಾಡ್ಬೇಕಾದ್ರೆ ಇದನ್ನ ನೋಡಿದ ಆ ಸೈಕಲ್ ಹುಡುಗ ಆ ಹುಡುಗಿನ ಒಂಥರ ನೋಡ್ತಾ ಇದ್ದಾನೆ. ಆಮೇಲೆ ಹೊರಗಡೆ ಬಂದು ಯಾರಾದ್ರೂ ಇದಾರಾ ಅಂತ ಚೆಕ್ ಮಾಡಿದ್ರೆ ಹೊರಗಡೆ ಒಬ್ಬರನ್ನು ಕಾಣ್ತಾ ಇಲ್ಲ. ಸೊ ಸೈಲೆಂಟ್ ಆಗಿ ಮತ್ತೆ ಮನೆ ಒಳಗಡೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ತಾ ಇದ್ದಾನೆ ಸೈಕಲ್ ಹುಡುಗ. ಬಾಯಿಲಿ ಇಲ್ಲ, ಇಲ್ಲ ಬಾಯಿಲಿ, ಸುಮ್ಮನೆ ಇರೋ. ಇಲ್ಲ. ಸಡನ್ ಆಗಿ ನೋಡಿದ್ರೆ ಆ ಹುಡುಗಿ ಅಮ್ಮ ಕಿರ್ಚ್ಕೋತಾ ಇದ್ದಾರೆ. ಏನಾಯ್ತು ಅಂತ ನೋಡಿದ್ರೆ ಅಮ್ಮ ಕಂಡಿರೋ ಕನಸು ಇದು. ಆವಾಗ ತಂದೆ, ಏನಾಯ್ತು, ಯಾಕೆ ಹೀಗೆ ಕಿರ್ಚ್ಕೋತಾ ಇದೀಯಾ? ಮಗಳು ಎಲ್ಲಿ? ಅವಳೆಲ್ಲಿ? ಮಲ್ಕೊಂಡಿದ್ದಾಳೆ ಅಮ್ಮ, ನೋಡು. ಯಾಕೆ, ಏನಾಯ್ತು? ಏನಾದ್ರೂ ಕೆಟ್ಟ ಕನಸು ಕಂಡ ಅಂತ ತಂದೆ ಕೇಳ್ಬೇಕಾದ್ರೆ ಅದಕ್ಕೆ ತಾಯಿ ತುಂಬಾ ಗಾಬರಿಯಲ್ಲಿ ಇದ್ದಾರೆ. ಎದ್ದು ಹೊರಗಡೆ ಬಂದು ನಿಂತ್ಕೋತಾ ಇದ್ದಾರೆ. ಅಮ್ಮ ಎಲ್ಲಿ? ಅಮ್ಮ ಏನು ಇಲ್ಲ ಮಗಳೇ, ಮಲ್ಕೋ, ಅಮ್ಮ ಇಲ್ಲೇ ಇದ್ದಾಳೆ. ನನ್ನ ಗೊಂಬೆ ಕೊಡಿ. ತಗೋ ಮಲ್ಗು ಅಂತ ತಂದೆ ಮಗಳನ್ನ ಮಲ್ಗಿಸ್ಕೊಡ್ತಾನೆ. ಏನಾದ್ರೂ ಕೆಟ್ಟ ಕನಸು ಕಂಡ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಾಯಿ ಹಾಗೆ ಯೋಚನೆ ಮಾಡ್ಕೊಂಡು, ನಮ್ಮ ಮಗಳು ನಂದುಗೆ ಏನಾದ್ರೂ ಆಗ್ಬಿಟ್ರೆ ಫ್ಯೂಚರ್ ಅಲ್ಲಿ ಅವಳು ಏನ್ ಮಾಡ್ತಾಳೆ? ಅದಕ್ಕೆ ತಂದೆ ಯೋಚನೆ ಮಾಡ್ಬಿಟ್ಟು ಆಮೇಲೆ ನಿಧಾನಕ್ಕೆ ತಾಯಿಗೆ ಕುಡಿಯೋಕೆ ಅಂತ ನೀರ್ನ ತಂದು ಕೊಟ್ಟು, ಏನು ಆಗಲ್ಲಮ್ಮ, ನೋಡ್ಕೊಳ್ಳೋಣ, ತಗೋ ನೀರು ಅಂತ ಕೊಡ್ಬೇಕಾದ್ರೆ, ಏನಾಗಲ್ಲ, ಹೇಗೆ ಹೇಳ್ತಾ ಇದ್ದೀರಾ ನೀವು? ನಾನು ಮಾತ್ರ ಇಲ್ಲ ಅಂದ್ರೆ ಅವಳಿಗೆ ತಾನೇ ತಿನ್ನೋಕು ಕೂಡ ಬರಲ್ಲ, ಬಟ್ಟೆ ಹಾಕೊಳ್ಳೋಕೆ ಕೂಡ ಗೊತ್ತಿಲ್ಲ. ಅವಳಿಗೆ ಸ್ನಾನ ಮಾಡಿಸೋ ಅಷ್ಟರಲ್ಲಿ ನನಗೆ ತಲೆನೇ ಕೆಡ್ತಾ ಇದೆ ಗೊತ್ತಾ? ಎಷ್ಟು ಕಷ್ಟ ಗೊತ್ತಾ ಅದು? ನಿಮಗೆ ಏನ್ ಗೊತ್ತೋ ಅದ್ರ ಬಗ್ಗೆ
ಆ ಕಷ್ಟ ನನಗೆ ಮಾತ್ರನೇ ಗೊತ್ತು. ಅವಳಿಗೆ ಬುದ್ಧಿನೇ ಇಲ್ಲ, ಸೆನ್ಸೇ ಇಲ್ಲ. ಎಲ್ಲಂದ್ರೂ ಅಲ್ಲಿ ಸೂಸು ಮಾಡ್ತಾ ಇದ್ದಾಳೆ, ಚಡ್ಡಿಯಲ್ಲೇ ಮೋಷನ್ ಹೋಗ್ಬಿಡ್ತಾ ಇದ್ದಾಳೆ. ಸ್ಕೂಲಿಗೆ ಹೋಗೋಕೆ ಆಗಲ್ಲ ಅವಳ ಕೈಯಲ್ಲಿ. ಸೊ ಅವಳ ಎಜುಕೇಶನ್ ಮುಗೀತು. ಇವಳನ್ನ ಯಾರು ಮದುವೆ ಆಗ್ತಾರೆ? ಯಾರು ಇವಳನ್ನ ಮದುವೆ ಆಗ್ತಾರೆ ಹೇಳಿ ನೋಡೋಣ. ನಾವೇನಾದ್ರೂ ಸತ್ತೋಗ್ಬಿಟ್ರೆ ಇವಳ ಗತಿ ಏನು? ಆಮೇಲೆ ಇವಳ ಗತಿ ಏನು ರೀ? ಸರಿ ಹೋಗ್ಬಿಡುತ್ತೆ ಅಂತ ತಾಯಿ ತುಂಬಾನೇ ಬೇಜಾರಾಗಿ ಮಾತಾಡ್ಬೇಕಾದ್ರೆ ಅದಕ್ಕೆ ತಂದೆ ಯೋಚನೆ ಮಾಡಿಬಿಟ್ಟು ಸಪ್ಪಿಗೆ, ಅವಳು ಪುಟ್ಟ ಮಗು ಕಣೆ, ನೀನು ತುಂಬಾ ಯೋಚನೆ ಮಾಡ್ತಾ ಇದೀಯಾ, ನೀನು ಸುಮ್ನಿರು ಅಂತ ಹೇಳ್ತಾನೆ ಇರ್ಬೇಕಾದ್ರೆ, ರೀ ನಾವು ಯಾಕೆ ಅವಳಿಗೆ ಈ ಕಷ್ಟದಿಂದ ವಿಮೋಚನ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ತಾಯಿ. ಏನು, ಅವಳಿಗೆ ಮುಕ್ತಿ ಕೊಟ್ಬಿಟ್ರೆ ಅಂದ್ರೆ ಏನ್ ಹೇಳಲಿಕ್ಕೆ ಬರ್ತಾ ಇದೀಯ ನೀನು? ಹೌದು ರೀ, ಇದೇನೇ ಸರಿ, ಅವಳನ್ನ ಕೊಂದ್ಬಿಡೋಣ ಅಂತ ಮಾತಾಡ್ತಾ ಇದ್ದಾರೆ ತಾಯಿ. ಅಂತ ಮಾತಾಡಿ ತಂದೆನ ತಾಯಿ ನೋಡ್ಬೇಕಾದ್ರೆ, ಲೇ ನಿನಗೇನು ಹುಚ್ಚಿಡ್ದು ಬಿಟ್ಟಿದ್ಯಾ ಅಂತ ತಂದೆ ಹೋಗ್ಬೇಕಾದ್ರೆ, ರೀ ನಾನು ಹೇಳೋದನ್ನ ಕೇಳಿರಿ, ಅವಳ ಕಂಡೀಷನ್ನ ನೋಡಿ ಹೇಗಿದ್ದಾಳೆ, ನಾಳೆನೆ ನಮಗೆ ಏನಾದ್ರೂ ಆಗ್ಬಿಟ್ರೆ ಅವಳ ಗತಿ ಏನು? ಈ ಕೆಟ್ಟ ಪ್ರಪಂಚದಲ್ಲಿ ಅವಳು ಬದುಕೋಕೆ ಆಗುತ್ತಾ? ಯೋಚನೆ ಮಾಡಿ ನೋಡಿ ನೀವೇ. ಲೇ ಸುಮ್ನೆ. ರೀ ನಾನು ಹೇಳೋದನ್ನ ಕೇಳಿ, ನಾನು ತಾನೇ ಅವಳ ತಾಯಿ, ನಾನು ತಾನೇ ಅವಳನ್ನ ಹೆತ್ತಿದ್ದು, ನಾನೇ ಹೇಳ್ತಾ ಇದ್ದೀನಿ, ಇದು ನಮ್ಮ ಮಗಳ ಒಳ್ಳೇದಕ್ಕಾಗೆ, ಇದು ಅವಳ ಒಳ್ಳೇದಕ್ಕಾಗೆ. ನಿಜ. ತಂದೆನು ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು, ಏನ್ರಿ ಹೇಗೆ ಸಾಯಿಸೋದು ಅಂತ ತಂದೆ ಕೇಳ್ಬೇಕಾದ್ರೆ ಅದಕ್ಕೆ ತಾಯಿ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಮಗಳ ಹತ್ರ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಮಗಳನ್ನೇ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಪಕ್ಕದಲ್ಲಿರೋ ದಿಂಬೆನ ತಂದು ತಂದೆ ಕೈಗೆ ಕೊಟ್ಟು, ಹೋಗಿ ಅಂತ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಂದೆ, ಇವಾಗ್ಲೇನಾ ಅಂತ ಶಾಕ್ ಆಗಿ ಕೇಳ್ಬೇಕಾದ್ರೆ, ಹೌದು ಹೋಗಿ, ಇವಾಗ ಇಲ್ಲಾಂದ್ರೆ ಯಾವಾಗ್ಲೂ ನಮ್ಮ ಕೈಯಲ್ಲಿ ಆಗಲ್ಲ, ಹೋಗಿ ಅಂತ ಹೇಳ್ಬಿಟ್ಟು ತಾಯಿ ಆ ಕಡೆ ಮುಖನ ತಿರುಗಿಸಿ ನಿಂತ್ಕೋತಾ ಇದ್ದಾರೆ. ಪಾಪ ತಂದೆ ನಡುಗ್ತಾ ಇದ್ದಾರೆ. ಪ್ರೀತಿ, ಕಷ್ಟ, ನೋವು ಹಾಗೆ ನಿಧಾನಕ್ಕೆ ಮಗಳ ಹತ್ರ ಬರ್ತಾ ಇದ್ದಾರೆ ತಂದೆ. ದಿಂಬುನ ಮಗಳ ಹತ್ರ ತಗೊಂಡು ಹೋಗ್ಬೇಕಾದ್ರೆ ಅವಳ ಮುಖನ ನೋಡಿ ಬೇಜಾರಾಗ್ತಾ ಇದ್ದಾರೆ ತಂದೆ. ಅವಳ ಮುಖದ ಮೇಲೆ ದಿಂಬುನ ಇಟ್ಟು ಉಸಿರು ಕಟ್ಸಿ ಅವಳನ್ನ ಸಾಯಿಸ್ಬಿಡೋಣ ಅಂತ ಪಕ್ಕಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟೇ, ಮಗಳನ್ನ ಕೊಂದ್ಬಿಡ್ತಾ ಇದ್ದಾರೆ ತಂದೆ ಅಂತ ನಾವು ಅನ್ಕೋಬೇಕಾದ್ರೆ ಆವಾಗ ಮಗಳು ಸಡನ್ ಆಗಿ ಎಚ್ಚರ ಆಗ್ಬಿಡ್ತಾ ಇದ್ದಾಳೆ. ಪ ಪ ಪ ಅಮ್ಮ ಅಮ್ಮ ನನ್ನ ಗೊಂಬೆ ಇಲ್ಲಿ ಅಂತ ಮಾತಾಡ್ಬೇಕಾದ್ರೆ ಆವಾಗ ಅಮ್ಮ ತಕ್ಷಣ ಓಡಿ ಬಂದು ಗೊಂಬೆನ ಕೊಟ್ಟು, ಮಲ್ಕೋ ಮಗಳೇ ಮಲ್ಕೋ ಅಂತ ಸಮಾಧಾನ ಮಾಡ್ತಾ ಇದ್ದಾರೆ. ತಾಯಿನ ತಪ್ಕೊಂಡು ಮುದ್ದು ಕೊಡ್ತಾ ಇದ್ದಾಳೆ ಮಗಳು. ತಂದೆ ಹಾಗೆ ಹೆದರ್ಕೊಂಡು ಹಿಂದೆ ಹೋಗ್ಬಿಡ್ತಾ ಇದ್ದಾನೆ. ಅಮ್ಮ, ಇದು ನನ್ನ ಅಮ್ಮ ಅಂತ ಮಗಳು ಅಮ್ಮನ್ನ ತಪ್ಕೊಂಡು ಮುದ್ದು ಮಾಡ್ತಾ ಇದ್ದಾಳೆ, ಕಿಸ್ ಮಾಡ್ತಾ ಇದ್ದಾಳೆ. ಅವರ ತಾಯಿಯನ್ನ ಹಾಗೆ ಟೈಟ್ ಆಗಿ ತಪ್ಕೋತಾ ಇದ್ದಾಳೆ. ಆವಾಗ ತಾಯಿ ಗುಳೋ ಅಂತ ಅಳ್ತಾ ಇದ್ದಾಳೆ. ಅಯ್ಯೋ ನನ್ನ ಮಗಳು ಅಂತ ಅಳ್ತಾ ಇದ್ದಾರೆ. ತಂದೆ ಪಕ್ಕದಲ್ಲಿ ಕೂತು ತಾಯಿಯನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ಈ ತರ ಇರೋ ಮಗಳನ್ನ ಕಾಪಾಡೋಕ್ಕೂ ಆಗದೆ ಸಾಯಿಸೋಕ್ಕೂ ಆಗದೆ ಆ ತಂದೆ ತಾಯಿ ಬುದ್ಧಿ ಸ್ವಾಧೀನ ಇಲ್ಲದೆ ಇರೋ ಈ ಮಗುನ ಹೇಗೆ ಸಾಕ್ತಾ ಇದ್ದಾರೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿಗೆ ಈ ಶಾರ್ಟ್ ಫಿಲಂ ಮುಗಿಯುತ್ತೆ. ಹೇಗಿತ್ತು ಈ ಶಾರ್ಟ್ ಫಿಲಮ್? ಈ ಫಿಲಮ್ನ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಕ್ಚುಲಿ ಇದು ಶಾರ್ಟ್ ಫಿಲಮೇ, ಆದ್ರೆ ಆ ತಾಯಿಯ ಆಕ್ಟಿಂಗ್ ಮಾತ್ರ ಅದ್ಭುತ, ಸೂಪರ್ ಆಗಿತ್ತು. ನನಗಂತೂ ಇಷ್ಟ ಆಯ್ತು. ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಎಂಡಿಂಗ್ ಅಲ್ಲಿ ಒಂದು ಸಾಂಗ್ ಬರುತ್ತೆ, ಈ ವಿಡಿಯೋ ಎಂಡಿಂಗ್ ಅಲ್ಲಿ ಒಂದು ಸಾಂಗ್ ಬರುತ್ತೆ. ಅದ್ರ ಲಿರಿಕ್ಸ್ ವಾ ವಾ ವಾ, ಟ್ಯೂನ್ ಸೂಪರ್ ಆಗಿರುತ್ತೆ, ಕೇಳೋಕೆ ತುಂಬಾ ಚೆನ್ನಾಗಿತ್ತು. ನಿಮಗೂ ಈ ಶಾರ್ಟ್ ಫಿಲಮ್ ಅನ್ನ ನೋಡ್ಬೇಕು, ಆ ಸಾಂಗ್ ನ ಕೇಳಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ ನೋಡಿ. ಸೊ
ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಹೇಯ್ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.